ಚಿಂತಾಮಣಿ ನಗರ ಹೊರವಲಯದ ಕನ್ನಂಪಲ್ಲಿಯ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಚಿಂತಾಮಣಿ ಉಪ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪ್ರಾದೇಶಿಕ ಸಭೆ ಮತ್ತು ಎಎಂಸಿಯು ಸಾಮಗ್ರಿ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಿಮೂಲ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ, ಚಿಂತಾಮಣಿ ಶಿಬಿರ ಕಚೇರಿ ಜಾಗದಲ್ಲಿ ಸುಮಾರು 75 ಕೋಟಿ ವೆಚ್ಚದಲ್ಲಿ ಐಸ್ ಕ್ರೀಂ ಫ್ಯಾಕ್ಟರಿ ನಿರ್ಮಾಣದ ಬಗ್ಗೆ ಹಿಂದೆ ಸಭೆಯಲ್ಲಿ ಚರ್ಚೆಗೆ ಬಂದಾಗ ಒಕ್ಕೂಟ ಮಂಡಳಿ ಎಲ್ಲ ನಿರ್ದೇಶಕರು ಭೇದ ಭಾವವಿಲ್ಲದೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸೇವೆಗೆ ಕೊಡುಗೆಯಾಗಿ ನೀಡುವ ಬಗ್ಗೆ ಒಪ್ಪಿಗೆ ನೀಡಿದ್ದು, ಇಂದು ಕಟ್ಟಡ ಬೃಹದಾಕಾರದಲ್ಲಿ ನಿರ್ಮಾಣವಾಗುತ್ತಿದೆ, ಶೀಘ್ರದಲ್ಲಿಯೇ ಐಸ್ ಕ್ರೀಂ ಸವಿಯಬಹುದು ಎಂದರು. ನಾವು ಇವತ್ತು ಮೆಗಾ ಡೈರಿ ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರ ಬೇರ್ಪಟ್ಟಾಗ ನೀವೇ ನೋಡಿದ್ರೆ ಮಾಧ್ಯಮಗಳಲ್ಲಾಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು. ಆದರೂ ಕೂಡ ಏನೋ ಒಂದು ಹೋರಾಟ ಛಲದಿಂದ ನಾವು ಇವತ್ತು ಒಕ್ಕೂಟವನ್ನು ಚಿಕ್ಕಬಳ್ಳಾಪುರಕ್ಕೆ ತಂದು ನಿಮ್ಮ ಆಶೀರ್ವಾದದಿಂದ ಇವತ್ತು ಈ ಒಕ್ಕೂಟನ ಬೆಳೆಸೋ ನಿಟ್ಟಿನಲ್ಲಿ, ಉಳಿಸೋ ನಿಟ್ಟಿನಲ್ಲಿ ಕೂಡ ಎಲ್ಲರೂ ಕೂಡ ನಾವು ಪ್ರಯತ್ನ ಮಾಡಿ ಎಲ್ಲರೂ ಕಾರ್ಯಕರ್ತರಾಗ್ತೀವಿ. ಯಾಕೆ ಅಂದರೆ ಯಡಿಯೂರಪ್ಪನವರ ಮುಖ್ಯಮಂತ್ರಿಗಳಾದಾಗ 15 ಎಕರೆ ಜಮೀನನ್ನು ಪಾಪ ಆ ಪುಣ್ಯಾತ್ಮನ್ನ ನೆನೆಸ್ಕೊಳ್ಳಬೇಕು. 15 ಎಕರೆ ಭೂಮಿ ಕೊಟ್ಟರು. ನಮ್ಮ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ರೆಡ್ಡಿ ಅನ್ನೋರು 15 ಎಕರೆ ಜೊತೆಗೆ ಒಂದು 9 ಎಕರೆ 14 ಗುಂಟೆಯನ್ನು ನಮಗೆ ಒಕ್ಕೂಟಕ್ಕೆ ಅವ್ರು ಮಂಜೂರು ಮಾಡಿಸ್ಕೊಟ್ಟಿದ್ದ ಜೊತೆಗೆ ಈ 15 ಎಕರೆ ಏನು ಕೊಟ್ಟಿದ್ರು ಯಡಿಯೂರಪ್ಪನವರ ಅವಧಿಯಲ್ಲಿ ಯಾವಾಗಲೂ ಅವ್ರಿಗೆ ಅವ್ರ ಆಡಿಟ್ ಆದಾಗ ನಮ್ಗೆ 5 ಕೋಟಿ ಕಟ್ಟಬೇಕು ಒಕ್ಕೂಟದಿಂದ, 5 ಕೋಟಿ ಕಟ್ಟಬೇಕು ಒಕ್ಕೂಟದಿಂದ ಅಂತ ಯಾವಾಗಲೂ ಕೊಡುವಂಥ ಪತ್ರ ಮುಖೇನ ನಮಗೆ ತಿಳಿಸ್ತಾ ಇದ್ದಾರೆ. ಒಕ್ಕೂಟದ ನಿರ್ದೇಶಕ ವೈಬಿ ಅಶ್ವತ್ಥ ನಾರಾಯಣ ಬಾಬು ಮಾತನಾಡಿ, ತಂತ್ರಜ್ಞಾನ ಯುಗದಲ್ಲಿ ವೈಜ್ಞಾನಿಕವಾಗಿ ಉತ್ತಮ ಗುಣಮಟ್ಟದ ಹಾಲಿನ ಸಂಗ್ರಹಣೆ ಮಾಡುವ ನಿಟ್ಟಿನಲ್ಲಿ ಪ್ರತಿ ಸಂಘಕ್ಕೂ ಎಎಂಸಿ ನೀಡಲಾಗ್ತಿದೆ. ರೈತರು ಬದಲಾವಣೆ ಬಯಸುತ್ತಿದ್ದಾರೆ. ಉತ್ತಮ ಗುಣಮಟ್ಟದ ಹಾಲು ಸರಬರಾಜು ಮಾಡುತ್ತೇವೆ, ಹೆಚ್ಚಿನ ದರ ನೀಡಿ ಎಂದು ಕೇಳುತ್ತಿದ್ದಾರೆ. ನೂತನ ಒಕ್ಕೂಟವಾದ ನಂತರ ಪ್ರತಿನಿತ್ಯ ಸುಮಾರು 5 ಲಕ್ಷ ಲೀಟರ್ ಹಾಲು ಸಂಗ್ರಹಣೆಯಾಗುತ್ತಿದೆ ಎಂದರು. ಮುಂದಿನ ದಿನಗಳಲ್ಲಿ ಹಾಲಿನ ಸ್ಯಾಶೆ ಘಟಕ ನಮ್ಮಲ್ಲಿ ಇಲ್ಲ, ಶೀಘ್ರದಲ್ಲಿಯೇ ನಾವು ಆ ಘಟಕವನ್ನು ಸ್ಥಾಪನೆ ಮಾಡುತ್ತೇವೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಒಂದು ಆಶ್ವಾಸನೆಯನ್ನ ನೀಡಿದ್ದಾರೆ. ಕೋಲಾರದ ಕೋಮೂಲ್ನಲ್ಲಿ ಸೋಲಾರ್ ಘಟಕ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿಯೂ ಸೋಲಾರ್ ಘಟಕ ಪ್ರಾರಂಭ ಮಾಡಿ ಪ್ರತಿ ವರ್ಷ 60 ರಿಂದ 70 ಲಕ್ಷ ಕಟ್ಟುವುದು ತಪ್ಪತ್ತೆ. ಅದರಿಂದ ವಿದ್ಯುತ್ಗೆ ಪಾವತಿ ಮಾಡುವ ಹಣವನ್ನು ಉಳಿಸಿ ಅದನ್ನು ರೈತರಿಗೆ ಪಾವತಿ ಮಾಡುವ ಸಚಿವರು ಉದ್ದೇಶ ಹೊಂದಿದ್ದಾರೆ ಎಂದರು. ಈಗ ಬರೀ ಸೀಮಿತ ಆಗಿದ್ದಾರೆ, ಆದರೂ ಕೂಡ ಕೆಲವ್ರನ್ನೆಲ್ಲ ನಾನು ಕರೆದಿದ್ದೀನಿ, ಸಭೆಗೆ ಬನ್ನಿರಿ, ಯಾಕಂದರೆ ಮಾಹಿತಿ ಸಿಗಬೇಕು. ಇವತ್ತು ಒಕ್ಕೂಟ ಯಾವ ರೀತಿ ಹೊಸ ಒಕ್ಕೂಟ ಆಡಳಿತ ನಿರ್ವಹಿಸ್ತಾ ಇದೆ ಅಂತ ಒಂದು ಉದ್ದೇಶದಿಂದ ಬೇರೆ ನಮ್ಮ ಸ್ನೇಹಿತರು ಕೂಡ ಎಲ್ಲ ಕರೆದಿದೆ. ಅವರು ಕೂಡ ಇವೆಲ್ಲ ಉಪಸ್ಥಿತರಿದ್ದಾರೆ. ಈಗಾಗಲೇ ನಮ್ಮ ಉಪವ್ಯವಸ್ಥಾಪಕರು ಹೇಳ್ತಿದ್ರು, ಒಕ್ಕೂಟ ಯಾವ ರೀತಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ನಮಗೆ ಯಾವ ರೀತಿ ಒಂದು ಸಹಕಾರವನ್ನು ಒಕ್ಕೂಟ ಇವತ್ತು ಹೊಸ ಒಕ್ಕೂಟ ಕೊಡ್ತಿದೆ ಅಂತ. ಇವತ್ತು ಎಎಂಸಿಗಳು ಹಿಂದೆ ನಮ್ಮ 2 ವರ್ಷದ ಹಿಂದೆ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಹಿಂದೆ ತಾಲೂಕೆಲ್ಲ ಒಂದಿದ್ದಾಗ ಸುಮಾರು 45 ಸಂಘಗಳನ್ನು ನಾವೇ ಆಯ್ಕೆ ಮಾಡಿದ್ವಿ. ಅಂದರೆ ಅವ್ರಿಗೆ ಇರ್ತಕ್ಕಂಥ ಕಟ್ಟಡದ ಇದ್ರ ಮೇಲೆ ಎಎಂಸಿ ಕೊಡಬೇಕು, ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಒಂದು ಉಪಕರಣ ಕೊಡಬೇಕು. ಈಗಾಗಲೇ ಅಧ್ಯಕ್ಷರು ಮತ್ತು ಎಲ್ಲರೂ ಹೇಳ್ತಿದ್ದೀವಿ. ಈಗ ಏನು ಈ ಒಂದು ಸದುದ್ದೇಶ ಅಂದರೆ ಇವತ್ತು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ವೈಜ್ಞಾನಿಕವಾಗಿ ನಾವು ಹಾಲನ್ನು ಖರೀದಿ ಮಾಡಬೇಕಾಗ್ತದೆ. ದರ ಏನು ಇವತ್ತು ಕ್ವಾಲಿಟಿ ಮೇಲೆ ದರವನ್ನು ಕೊಡಬೇಕಾಗ್ತದೆ. ಮತ್ತು ಅದಿರ್ತಕ್ಕಂಥ ಏನು ಇವತ್ತು ನಮ್ಮ ಹಾಲಿಗೆ ಬರೆಸ್ತಕ್ಕಂಥ ಹಲವಾರು ನೀರಿರ್ಬೋದು, ಬೇರೆ ಬೇರೆ ರೀತಿಯನ್ನು ಅದನ್ನು ಗಮನಿಸ್ತಕ್ಕಂಥ ಒಂದು ಉಪಕರಣ ಕೂಡ ಕೊಟ್ಟಿದ್ದಾರೆ. ಇವತ್ತು ಹಾಲು ಎಷ್ಟು ಪರ್ಸೆಂಟೇಜ್ ಇದೆ, ಬೇರೆ ಏನಾದರೂ ಕಲಬೆರಕೆ ಆಗಿದೆ, ಇದೆಲ್ಲ ಕೂಡ ಇವತ್ತು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ದೊಡ್ಡ ಬದಲಾವಣೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.